ಒಂದ್ ಸ್ವಲ್ಪ ಹೇಳೋದ್ ಕೇಳು. ಹೋಗು ಸಾಲಿಗೆ ಬರ್ತಾಳಂತ ಸಂಜೆ ಬಂದು ಬರ್ತೀಯಲ್ಲ. ಖಾಲಿ ಉಪ್ರಟ್ಟಿ ಯಾಕೆ ಸಾಲಿ ಬಿಡಕತ್ತಿ ಇವತ್ತು? ಅಕ್ಕವ ಏನಾತು? ಎದಕ್ ಬೈಯಕತ್ತಿ ಈಕಿಗೆ? ಏನಿಲ್ಲ ರತ್ನ, ಇವತ್ತು ಸಾಲಿಗೆ ಹೋಗಲ್ಲ ಅಂತ. ಆಕಿ ರಾಧವ್ ಬರ್ತಾಳಲ್ಲ, ನಾನು ರಾಧಕ್ಕ ಬರ್ತಾಳ, ನಾನು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಂತಂದು 10ನೇ ಕ್ಲಾಸ್ ಆದ್ರೂ 2ನೇ ಕ್ಲಾಸ್ ಹುಡುಗಿಯರು ಹಠ ಮಾಡ್ದಂಗೆ ಹಠ ಮಾಡಕತ್ತಾಳ. ಮತ್ತೆ ಏನು ಹೇಳ್ಬೇಕು ಈಕಿಗೆ? ಬುಧವಾರ ಯಾರು ಬಿಡ್ತಾರವ ಸಾಲಿನ? ಅವ್ವ ಮೊನ್ನೆರ ಟೆಸ್ಟ್ ಮುಗ್ದಾವು, ಈಗೇನು ಇರಲ್ಲ ಬಿಡು, ಏನಾಗಲ್ಲ. ಕಕ್ಕಿ ನೀನರ ಹೇಳ. ಹೋಗಿ ಬಂದ್ಬಿಡ್ಬೇಕಿಲ್ಲ. ಇನ್ನು ಏಟತ್ತಿ ಬರ್ತಾಳ ಏನಾಕಿ ರಾಧವ? ಸುಮ್ಮನೆ ನೀನು ಟೈಮ್ ಹಾಳು ಮಾಡ್ಕೊತಿ ನೋಡು. ಕಕ್ಕಿ ನೀ ಸಪೋರ್ಟ್ ಮಾಡ್ತೀಯ ಅಂದ್ರೆ ನೀನು ಸಪೋರ್ಟ್ ಮಾಡುವಲ್ಲೆಲ್ಲ. ಇಂಥ ಹೊಲಸು ಉದ್ಯೋಗ ಮಾಡಿದ್ರೆ ಯಾರು ಸಪೋರ್ಟ್ ಮಾಡೋದಲ್ಲ. ಚಂದಾಗ ಸಾಲಿಗೆ ಹೋಗಿ 4 ಅಕ್ಷರ ಕಲಿ ಅಂದ್ರೆ ಇದು ನೆಬಿಸ್ಬಿಟ್ಟಾಳೆ ಇದನ್ನ. ಆಕೆ ಎಲ್ಲರೂ ಹೋಗ್ಕಾಳಂದ್ರೆ ರಾಧಾ ಬಂದ್ರೆ ಮನೆಯಾಗ ಇರ್ತಾಳೆ, ಹೌದಿಲ್ಲ? ನಿನ್ನ ಅಕ್ಕವ ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಿಲ್ಲ. ಬೈಯಕ್ಕೆ ಹೋಗ್ಬಿಡು, ಕೈ ಬಿಡು. ಶಾಂತಂದು ರತ್ನಂದು ಅಕ್ಕ, ಶಾಂತ ರತ್ನಂದು ಅಕ್ಕ. ಅವ್ವ ಯಾರು ಬೇದು ಹಂಗೆ ಕರೀತಾರ? ಇಲ್ಲ ನಿನ್ನ ಹೆಸರ ಕರಿಬೇಕು ಒಂದು, ಇಲ್ಲ ಚಿಕ್ಕಮ್ಮನ ಹೆಸರ ಕರಿಬೇಕು ಒಂದು. ಅದು ಬಿಟ್ಟು ಏನಿದು ಶಾಂತ ರತ್ನಂದು ಅಕ್ಕ? ಹೇ ಸುಮ್ಮನಿರೆ ಸಾಕು. ಆಕೆ ನಮ್ಮ ಶಬಾನ, ಆಕೆಗೆ ಅಷ್ಟು ಚಂದಗ ಇನ್ನೂ ಕನ್ನಡ ಮಾತಾಡಕ್ಕೆ ಬರೋದಿಲ್ಲ. ಏನು ಮಾಡ್ಬೇಕು ಈಗ? ಇಲ್ಲಿ ಬಂದು ಒಂದಿಟ್ಟು ಕಲ್ತಾಳ. ಏನು ಕೇಳಂಬ? ನಡೀರಿ. ನಿಮ್ದು ಒಳಗಡೆ ಏನ್ರಿ ಮಾಡ್ತಾ ಇದ್ರಿ ಶಾಂತಂದು ರತ್ನಂದು ಅಕ್ಕ? ಏನಿಲ್ಲ, ಈಗ ಇವತ್ತು ಸಾಲಿಗೆ ಹೋಗಲ್ಲ ಅಂತ ಹಠ ಮಾಡಕತ್ತಿದ್ಲ ನಮ್ಮ ಶಿವಾನಿ. ಅದಕ್ಕೆ ಇಬ್ರು ಬೈಯಕತ್ತಿದ್ವಿ. ನೀನೇನು ಮುಂಜಾನೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿಯಲ್ಲ ಶಬಾನ? ಎಲ್ಲ ಆರಾಮ ಮನ್ಯಾಗ? ಓ ನಮ್ಮದು ಎಲ್ಲ ಆರಾಮು ಇದೆ ಮನೇಲಿ. ನಿಮ್ಮದು ಎಲ್ಲ ಆರಾಮದು ಇದೆ ಅಂದಂಗೆ. ನಿಮ್ಮದು ಸಾಸ್ದು ಎಲ್ಲಿದೆ? ಅದು ಇದ್ರೆ ನಮ್ಮದು ಒಳಗೆ ಬರೋದಕ್ಕೆ ಕೊಡೋದಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನಮ್ಮ ಅತ್ತೆಯರ ಇಲ್ಲೇ ಎಲ್ಲ ಇರ್ಬೇಕು, ನಾಷ್ಟ ಮಾಡಿ ಬಿಸ್ಲಿಗೆ ಕುಂತಿರ್ಬೇಕು. ಅದು ಊಟ ಮಾಡಿದ್ಕೂಳೆ ತಂಡು ಹಿಡಿತೈತಂತವ್ರಿಗೆ. ಅದಕ್ಕೆ ಏನಾರು ತಿಂದ್ಕೂಳೆ ಓಡೋಗಿ ಬಿಸ್ಲಿಗೆ ಕುಂದಿರ್ತಾರೆ. ನೀನು ನೋಡಿ ಕಾಣತ್ತವ್ರು, ಅದಕ್ಕೆ ಒಳಗೆ ಬಿಟ್ಟಾರ ನೀನು. ವೈಜ್ ನಮ್ದಕ್ಕೆ ಅದೇ ಸೋಷ್ಟ ಆತ. ಏನು ಮಾಡೋದು ಹೇಳಿ? ನಿಮ್ಮದು ಸಾಸ್ದು ಇದೆ ಅಲ್ಲ, ಅದು ಸಾಸು ಆತದಲ್ಲ, ಕೆಂಪುದು ಚಿಲ್ಲಿದು ಮೆಣಸಿನ್ಕಾಯ್ದು ಇರ್ತದಲ್ಲ ಸಾಸ್, ಚಿಲ್ಲಿ ಸಾಸ್. ಐಸಾಚೆವು ನಿಮ್ಮ ತುಮಾರ ಸಾಸ್. ಅದೇನ ಖರೆ, ಮಾತಂತರೂ ಭಾಳ ಕಾರ ನಮ್ಮ ಅತ್ತೆವು. ಬಾರವಾ ಕುಂದ್ರ. ಏನು ನಮ್ಮ ಮನೆಯವ್ರಿಗೂ ಬಂದ್ಬಿಟ್ಟು? ಏನೂ ಇಲ್ಲ ಶಾಂತಂದು ಅಕ್ಕ. ಅದೇನಾಗಿದೆ ಅಂದರೆ ಬಿಗ್ ಬಾಸ್ದು ಮುಗ್ದಿದೆಯಲ್ಲ, ಕನ್ನಡದು ಬಿಗ್ ಬಾಸ್ದು ಮುಗಿದ್ಬಿಡ್ತು. ನಾವು ಕನ್ನಡದು ಬಿಗ್ ಬಾಸ್ದು ದೊಡ್ಡದು ನಮ್ಮದು ಫ್ಯಾನು, ಗೊತ್ತಾ? ನಮ್ಮದು ದೊಡ್ಡದು ಅಂದರೆ ದೊಡ್ಡದು ಬಿಗ್ ಬಾಸ್ದು ಫ್ಯಾನು. ಏನು ಮಾಡೋದು, ನಮ್ಮದು ಈಗ ಬಿಗ್ ಬಾಸ್ದು ಮುಗ್ದಿದೆಯಲ್ಲ, ನಮ್ಮದಕ್ಕೆ ತಿಳಿತಿಲ್ಲ ಏನು ಮಾಡೋದು ಅಂತ. ನನಗೆ ನಮ್ಮದು ಜಿಂದಗಿದೇ ಬೇಜಾರಾಗೋಗಿದೆ ನಮ್ಮದು, ಗೊತ್ತಾ? ಏನು ಬಿಗ್ ಬಾಸ್ ಮುಗ್ದಿದ್ದಕ್ಕೆ ನಿನಗೆ ಜೀವನನ ಬೇಸರ ಆಗೈತಾ? ಹೌದಾ ಆಂಟಿ, ನಿಮಗೆ ಜೀವನನ ಬೇಸರ ಆಗೈತಾ? ಹೌದು ಬೇಟಿ, ನಮ್ಮದು ಇಲ್ಲ. ನಮ್ಮದು ಕೆಲಸದು ಮಾಡಬೇಕಾದ್ರೆ ಬಿಗ್ ಬಾಸ್ದು ಲೈವ್ದು ಬರ್ತಾ ಇತ್ತಲ್ಲ, 24x7 ಅದು ಹಾಕಿ ನಮ್ಮದು ಲೈವ್ದು ನೋಡ್ತಾ ಇತ್ತಾ. ಆಮೇಲೆ ಮತ್ತೆ ಅಡುಗೆ ಮಾಡೋದಾದ್ಮೇಲೆ ಊಟದು ಮಾಡಬೇಕಾದ್ರೆ ಮತ್ತೆ ರಿಪೀಟ್ದು ಬರ್ತಿತ್ತಲ್ಲ ಮಧ್ಯಾಹ್ನ, ಅದನ್ನು ನೋಡ್ತಾ ಇತ್ತಾ. ಆಮೇಲೆ ಮತ್ತೆ ಸಂಜೆ ಚಾ ಮಾಡ್ತಾ ಕಸ ಗುಡಿಸ್ತಾ ಅದೇ ಮತ್ತೆ ರಿಪೀಟು ನಮಗೆ ನೋಡಿ 24x7 ನಮಗೆ ಬಿಗ್ ಬಾಸಲ್ಲೇ ಇರ್ತಾ ಇದ್ದೆ. ನಾನೇ ಬಿಗ್ ಬಾಸಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಾ? ಅದೇನ ಕರೆ ಬಿಡ್ರಿ. ಈಗ ಅದು 24 ಗಂಟೆ ಬರ್ತಿತ್ತಲ್ಲ ಬಿಗ್ ಬಾಸ್ ನೋಡೋರು, ಬಹುಶಃ ಅವ್ರಿಗೆಲ್ಲ ಹಂಗೆ ಅನಿಸ್ತಿತ್ತ ಏನ? ನಿಂಗೂ ಹಂಗೆ ಅನ್ಸೈತೆ ನೋಡಿ ಶಬಾನ. ವೈಚ್ ರತ್ನಂದು ಅಕ್ಕ, ವೈಚ್ ಏನ್ರವ ಅದು? ವೈಚ್ ಓ ನಮ್ಮದು ಸರೋಜದು ಅಕ್ಕದು ಇಲ್ಲೇ ಇದೆ. ನಿಮ್ಮದು ಅಲ್ಲಿಗೆ ಹೋಗಲಿಲ್ಲ? ಎಲ್ಲಿಗೆ ನಿನ್ನ? ಅದೇ ನಿನ್ನೆ ನೀವು ಸಿಕ್ಕಿದ್ರಿ ಅಲ್ಲ, ನಿಮ್ಮದು ಬಿಗ್ ಬಾಸ್ದು ಮನೆದು ನೋಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಮಾಡ್ಬೇಕವ, ನನಗೆ ನಂತರೂ ಮೊದ್ಲ ಇಂಥವೆಲ್ಲ ಸೇರೋದಲ್ಲ. ಬಿಗ್ ಬಾಸ್ ಹಚ್ಚಿದ್ರೆ ನಮ್ಮ ಮನ್ಯಾಗ ರುದ್ರ ತಾಂಡವ ಆಡ್ತಾನೆ. ಅಂಥದ್ರಾಗ ನಾ ಬಿಗ್ ಬಾಸ್ ನೋಡಿದ್ದೆ. ಇಲ್ಲಿ ಬಂದಾಗ ನೋಡು ಚಂದಾಗ 3 ಹೊತ್ತು ನಾನು ನೋಡಿದ್ದು. ಇಲ್ಲ ಅಂದ್ರೆ ನಂಗೆ ಅಲ್ಲಿ ಲೈವ್ ನೋಡೋಕೆ ಬಿಡ್ತಿದ್ದಿಲ್ಲ ಯಾವ ಫೋನ್ಯಾಗ. ಆಗ ಹಚ್ಚಿ ಹಲೇನ ನನ್ನ ಗಂಡ. ನಮ್ಮದು ಮರ್ದದು ಇಲ್ಲ, ನಮ್ಮದು ಮರ್ದದು ಸೇಮ್ ಹಿಂಗೇನೆ ಆಡ್ತಿದೆ ಗೊತ್ತಾ?
ಹೌದಾ ಯವ್ವ ಗಂಡು ಮಕ್ಳಿಗೆ ಏನು ಬಂದದ ಬಿಡ ಯವ್ವ. ಮೊನ್ನೆ ನಾನು ನೋಡಕತ್ತಿದ್ಯವ ಫೋನ್ಯಾಗ ಬಿಟ್ಟಿದ್ರು ನೋಡು. ಏನು ಅವ ದಿನಾ ನೋಡ್ತಿದ್ನಂತ, ನಮ್ಮ ಜೀವನನ ಬೇಸರೋಗೈತಿ, ನಿಮ್ಮ ಕಾಲಿಗೆ ಬಿಡ್ತೀನಿ, ಕೈ ಮುಗಿತೀನಿ, ನೀವು ಮುಗಿಸ್ಬ್ಯಾಡ್ರಿ ಬಿಗ್ ಬಾಸ್ ಅನ್ನಕತ್ತಿದ್ದ ಗೊತ್ತನ. ಹ್ಞೂ ಅದೇ ಸರೋಜಂದು ಅಕ್ಕ, ನಾನು ಏನು ಯೋಚನೆ ಮಾಡಿದ್ದೀನಿ ಗೊತ್ತಾ, ನಮ್ಮದು ಫೋನ್ದು ಇಲ್ಲ, ಅದರಲ್ಲಿ ನಾವು ಬಿಗ್ ಬಾಸ್ದು ಹ್ಯಾಶ್ಟ್ಯಾಗ್ ಬಿಗ್ ಬಾಸ್ ಕನ್ನಡ ಅಂತ ಹಾಕಿ ನಮ್ಮದು ಒಂದು ವಿಡಿಯೋ ಹಾಕಬೇಕು ಅಂತ ಮಾಡಿದ್ದೀನಿ. ಅದು ಅಣ್ಣಂದು ಹಾಕಿತ್ತಲ್ಲ, ಹಾಗೆ ನಾವು ಒಂದು ವಿಡಿಯೋನ ಬಿಟ್ಬಿಡೋದು, ಅದರಲ್ಲಿ ಹೇಳೋದು ನಾವು ಅಣ್ಣದು ಬಿಗ್ ಬಾಸ್ ಅಣ್ಣಂದು ನಿಮ್ದಕ್ಕೆ ನಿಮ್ಮದು ದೊಡ್ಡದು ನಮಸ್ಕಾರ, ನಮಗೆ ನಿಮ್ಮದು ದಯಮಾಡಿ ಕನ್ನಡದು ಬಿಗ್ ಬಾಸ್ದು ಮುಗಿಸ್ಬೇಡಿ, ನಿಮ್ಮದು ಸೋದಕ್ಕೆ ದೊಡ್ಡದು ಅಂದರೆ ದೊಡ್ಡದು ಅಭಿಮಾನಿ ಇದೆ, ನಿಮ್ಮದು ಸೋದು ನಿಲ್ಸಿದ್ರೆ ನಮ್ಮದು ಜೀವನನೇ ನಿಂತೋಗ್ತದೆ ಅಂತ ಕಳ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸರೋಜದ್ದಕ್ಕ ನೀವೇ ಬನ್ನಿ, ನೀವು ದೊಡ್ಡ ಫ್ಯಾನು, ನಾನು ದೊಡ್ಡ ಫ್ಯಾನು, ಇಬ್ರು ಸೇರಿ ದೊಡ್ಡ ಫ್ಯಾನ್ ಮಾಡಿಬಿಡೋಣ, ಏನಂತೀರಾ? ಯವ್ವ ನೀವು ಹೆಚ್ಚು ನಡೆದ್ರಿ ಬಿಡವ. ಅಲ್ಲ ಅವರು 3 ತಿಂಗಳು ಮಾಡೋ ಶೋನ 4 ತಿಂಗಳು ಮಾಡ್ಯಾರ, ಆದ್ರೂ ನಿಮಗೆ ನೋಡಿದ್ದ ಸಮಾಧಾನ ಆಗಿಲ್ಲ ಅಂದ್ರೆ ಅದು ಎಂತ ಬಿಗ್ ಬಾಸ್ ನೋಡೋ ಹುಚ್ಚಿದ್ದಿತ್ತಂತೀನಿ ನಾನು. ಅಲ್ಲ ನಾನು ನೋಡ್ತಿದ್ದೆ, ಇಲ್ಲ ನಂಗಿಲ್ಲ, ನಮ್ಮ ಅತ್ತಿಯಾರು ನೋಡಾರು, ನಾನು ನೋಡಾಕಿ ಉಣ್ಣ ಮುಂದಾಗ ಒಂದಿಟ್ಟು ಹಚ್ಕೊಂಡು ನೋಡಾರು, ಆಮೇಲೆ ಘನ ಬೇಸರ ಆಗ್ಬಿಟ್ರೆ ಆರ್ಚಿನ ಮಕ್ಕೊಂಡಿವ. ಇಂಥ ಪರಿ ನಿಮ್ಮಂಗ 24 ಗಂಟೆನೂ ಅದನ್ನ ನೋಡಿಲ್ ಬಿಡು ನಾವು ಕರೇನ. ಅಯ್ಯೋ ಸಾಂತಂದು ಅಕ್ಕ, ನಿಮ್ದಕ್ಕೆ ಗೊತ್ತಿಲ್ಲ ಸುಮ್ಮನಿರಿ. ಹಾ ಈ ಸರಿ ನಮ್ದು ಗಿಲ್ಲಿದು ಎಷ್ಟು ಹೊಡೆದು ಬಂದಿದೆ ಗೊತ್ತಾ ನಿಮಗೆ? 38 ಕೋಟಿದು. ಇಷ್ಟು ದಿನ ಯಾರ್ದು ಬಿಗ್ ಬಾಸ್ದಲ್ಲಿ ಬಂದಿದ್ರಲ್ಲ ಅವ್ರದಕ್ಕೆ ಇಷ್ಟೊಂದು ಹೊಡೆದು ಬಂದಿಲ್ಲ ಗೊತ್ತಾ. ಆಮೇಲೆ ಇನ್ನೊಂದು ವಿಷಯದ ಗೊತ್ತಾ ನಿಮ್ಗೆ ಅಕ್ಕ, ಈ ಸರಿ ಗಿಲ್ಲಿನೇ ಗೆಲ್ಲೋದು ಅಂತ ಎಲ್ಲದು ನಾಡಿನ ಜನತೆಗೂ ಗೊತ್ತಿತ್ತು, ನಿಮ್ದಕ್ಕೆ ಗೊತ್ತಿರಲಿಲ್ಲ. ನಮ್ಮ ಸರೋಜಂದು ಅಕ್ಕೊಂದಕ್ಕೆ ಮತ್ತೆ ಬೇರೆ ನಮ್ಮ ಊರಲ್ಲಿ ಇರೋ ಎಲ್ಲ ಅಕ್ಕಂದ್ರಕ್ಕೂ ಅಣ್ಣಂದ್ರಕ್ಕೂ ಗೊತ್ತಿತ್ತು ಗೊತ್ತಾ ನಿಮ್ಗೆ? ಹೌದವ ಹೌದು, ಅವನ ಗೆಲ್ತಾನಂತ ಗೊತ್ತಿತ್ತು ನನಗೇನವ. ಅವ ಏನು ಅಷ್ಟು ಇಷ್ಟ ಹಾಕಿದ್ದಿಲ್ಲ ನಂಗೆ, ಅವ ಧನುಸ್ ಇಷ್ಟ ಹಾಕಿದ್ ನೋಡು, ಅವ ಬೇಷಾಡವ, ಆದ್ರೆ ಅವನು ಡಬಲ್ಗೆ ಮಾಡವ್ಬಿಡು. ಇವ ಹೆಂಗಂದ್ರೆ ಅವ್ಯಾಡು ಹುಚ್ಚರಂಗೆ ಕುಡಿಯವ್ ನೋಡು, ತೈ ರಕ್ಷಿತಾ ಮತ್ತು ಇವ ನಂಗೇನ ಬೇಷ ಅನಿಸ್ತಿದ್ದಿಲ್ಲವ. ಎಂಥದ್ದು ಮಾತದು ಹೇಳ್ತೀರ ನೀವು? ನಮ್ಮದು ಗಿಲ್ಲಿ ನಟಂದು ಅಂದರೆ ಫೇವ್ರೆಟ್ಟು ಗೊತ್ತಾ. ಹೌದ್ರಿ ಅದಕ್ಕೆಮ್ಮ, ನೀವೇನ್ರಿ ಗಿಲ್ಲಿ ನಟನ ಬೆಸ್ಟ್, ಅವ್ರಿಗೆಲ್ಲಾದ್ರೂ ಹೋಲಿಸಿದ್ರೆ ಗಿಲ್ಲಿ ನಟನ ಬೆಸ್ಟ್. ಹಂಗೆ ನೋಡಿದ್ರಿ ಎಲ್ಲ ಚಲೋನ ಆಡ್ಯಾರ, ಅಲ್ಲಿ ಯಾರ್ಯಾರು ಫೈನಲಿ ಬಂದಿದ್ರೆ ಅವರೆಲ್ಲರೂ ಡಿಸರ್ವ್ ಅಂತಾರ, ಏನಂತೆ. ಆದರೆ ಈ ಮಂಗ್ಯನಾಟ ಎಬ್ಸಿದ್ಲೋಡ್ ರಕ್ಷಿತಾ ಮತ್ತು ಗಿಲ್ಲಿದು, ಅದನ್ನ ನೋಡಂಗಿರ್ತಿತ್ತು ನೋಡವ ಕರೆನ, ಅವರಿಬ್ಬರು ಮಂಗ್ಯನಾಟನ ಚಂದ, ಏನಂತೀರಿ? ಅದನ್ನ ನೋಡಕ್ಕೆ ನಾವು ಕುಂದಿರ್ತಿದ್ವಿ ಬಿಡು. ನೋಡಿದ್ರ ನೀವು ಕುಂತು ನೋಡಿದಿರ ತಾನೆ, ಹಂಗೆ ನಮ್ದು 24 ಗಂಟೆನೂ ಬಿಗ್ ಬಾಸ್ದು ನೋಡಿ ಈಗ ಬಿಗ್ ಬಾಸ್ದು ಮನೆ, ಬಿಗ್ ಬಾಸ್ದು ಶೋ, ಬಿಗ್ ಬಾಸ್ದು ಧ್ವನಿ, ಬಿಗ್ ಬಾಸ್ದು ಗಾರ್ಡನ್ನು, ಬಿಗ್ ಬಾಸ್ದು ಲಿವಿಂಗ್ ರೂಮು, ಬಿಗ್ ಬಾಸ್ದು ಮೇಕಪ್ ರೂಮು ಎಲ್ಲದು ನಾವು ತುಂಬಾನೇ ಮಿಸ್ ಮಾಡ್ತಿದ್ವಿ ಗೊತ್ತಾ. ನಿಮ್ದು ಒಂದು ಕೆಲಸ ಮಾಡ್ಬಿಡ್ರಿ ಆಂಟಿ, ನಿಮ್ಮ ಮನ್ಯಾಗ ಒಂದು 4-5 ಕ್ಯಾಮ್ರಾ ಇಟ್ಬಿಡ್ರಿ. 4-5 ಕ್ಯಾಮ್ರಾ ನಾಲ್ಕೈದು ಕ್ಯಾಮ್ರಾ ಇಟ್ಬಿಟ್ರಿ. ಆಮೇಲೆ ಒಂದು ಓಣೆನರ್ ನಿಮ್ಗೆ ಯಾರ್ಯಾರು ಆಗಲ್ಲ ನೋಡ್ರಿ, ಆಕಿ ಕಲ್ಲವಕ್ಕ, ಮಲ್ಲವಕ್ಕ, ಶ್ಯಾಮ್ಲವಕ್ಕ, ಸುಶೀಲವಕ್ಕ, ಸಂಗೀತವಕ್ಕ, ಸಾವಿತ್ರಕ್ಕ, ಇವ್ರು ಯಾರು ಅದಾರ ನೋಡ್ರಿ, ಸುರ್ನು ನಿಮ್ಮ ಮನೆಗೆ ಇಟ್ಕೊಂಬಿಡ್ರಿ. ಅವ್ರದ್ದು ಯಾಕೆ ನಮ್ಮ ಮನೇಲಿ ಇಟ್ಕೋಬೇಕು? ಅವ್ರದ್ದು ಎಲ್ಲ ನಮ್ದು ಮನೇಲಿ ಇಟ್ಕೊಂಡ್ರೆ ದಿನ ಬೆಳಗಾದ್ರೆ ಜಗಳದು ಆಗ್ತದೆ ಅಷ್ಟೇ. ಅದರಿ ಮತ್ತೆ ಬಿಗ್ ಬಾಸ್. ಆಮೇಲೆ ಮತ್ತೆ ನಿಮಗೆ ಬೇಕಾದಾಗ ಅವಾಗವಾಗ ಒಂದು ಟಾಸ್ಕ್ ಎಲ್ಲ ಡಿಸೈನ್ ಮಾಡ್ಕೊಂಡ್ಬಿಡ್ರೆ, ಆ ಟಾಸ್ಕ್ ಬಂದಾಗ ಜೋಡಿ ಮಾಡಿಬಿಡ್ರಿ, ಅವಾಗ ಅವ್ರವ್ರ ಜೋಡಿ ಒಂದಾಗ್ಬಿಡ್ತಾರೆ. ಮತ್ತು ಇನ್ನೊಂದು ಟಾಸ್ಕ್ ಬಂದಾಗ ಇನ್ನೊಂದು ಜೋಡಿ ಮಾಡ್ರಿ, ಅವಾಗ ಆಯಾ ಜೋಡಿ ಬಂದಾಗ ಇನ್ನೊಂದು ಜೋಡಿ ಜೊತೆ ಜಗಳ ಮಾಡ್ರಿ. ಇದಾ ಬಿಗ್ ಬಾಸ್. ಅಲ್ಲಿ ಅವ್ರು ಕ್ಯಾಮ್ರಾ ಮುಂದೆ ಮಾಡ್ತಿದ್ರು, ಇಲ್ಲಿ ಮನ್ಯಾಗ ಮಾಡ್ರಿ, ಅವಾಗ ನಿಮಗೂ ಬೇಸರಾಗಲ್ಲ. 24x7 ಬಿಗ್ ಬಾಸ್ ಮನ್ಯಾಗ ಇದ್ದಂಗೆ ಆಗುತ್ತಾ, ಏನಂತೀರಿ? ಅಲ್ವೇ ಇತ್ತಿ ನೀನು ಬೇಕಾದ್ರೆ ಅವ್ರ ಜೊತೆ ಜಾಯಿನ್ ಆಗ್ಬಿಡು. ಎಲ್ಲ ಕೆಂಪಿ ಬಂಡಿ ಏನು ಹೇಳಿ ನಿನ್ನ, ನಾ ಜಗಳ ಆಡೋಕೆ ಹೋಗ್ತೀನಂದ್ರೆ ಎಷ್ಟು ಚಂದ ಇರೋದು ಗೊತ್ತಾನ, ಬರೀ ಏನು ಜಗಳ ಮಾಡೋದು ಆಟ ತೋರಿಸ್ತಿದ್ರನ ಬಿಗ್ ಬಾಸ್ ಮನ್ಯಾಗ, ಭಾರಿ ನಿಂದ. ನೋಡಿ ಹೆಂಗೆ ಹೇಳ್ತದೆ ನಿಮ್ದು ಭೇಟಿ. ಸರಿದು ಇದ್ದೀರಾ ನೀವು? ಅಲ್ಲ ಬಿಗ್ ಬಾಸ್ದು ಮನೇಲಿ ಪ್ಯಾರ್ದು ಇರ್ತಾ ಇತ್ತು, ಎಮೋಸಲ್ದು ಇರ್ತಾ ಇತ್ತು, ಅಳದು ಇರ್ತಾ ಇತ್ತು, ನಗದು ಇರ್ತಾ ಇತ್ತು, ಅವರೆಲ್ಲ ಎಷ್ಟು ಖುಷಿದು ಇರ್ತಾ ಇದ್ರು ಗೊತ್ತಾ. ಇಲ್ಲವಾ? ಇಲ್ಲ, ನಾವು ಯಾರು ಬಿಗ್ ಬಾಸ್ ನೋಡಿಲ್ಲ, ನಮಗೆ ನಿನ್ನಷ್ಟು ಬಿಗ್ ಬಾಸ್ ಹುಚ್ಚು ಇಲ್ಲ. ಈಗ ಮತ್ತೆ ಹೆಂಗೀಗ ಮುಗ್ದಾತಲ್ಲ, ಮುಂದೆ ಹೆಂಗೆ ನಿನ್ನ ಜೀವನ? ವೈಚ್ ಮೇರೆ ಖುದ್ ನೈ ಮಾಲೂಮ್. ಬಿಗ್ ಬಾಸ್ ಮಿಸ್ ಮಾಡಿ ನಂಗೆ ಊಟದು ಸೇರ್ತಾ ಇಲ್ಲ, ತಿಂಡಿದು ಸೇರ್ತಾ ಇಲ್ಲ, ತೀರ್ಥದು ಸೇರ್ತಾ ಇಲ್ಲ, ನಮ್ದು ಜೀವನನೇ ಸೇರ್ತಾ ಇಲ್ಲ ಅಕ್ಕದು. ಯವ್ವ ತಾಯಿ
ಹೋಗು ಇನ್ನೊಂದು ವರ್ಷ ಬಿಟ್ರೆ ಮತ್ತೆ ಇನ್ನೊಂದು ಬಿಗ್ ಬಾಸ್ ಬರ್ತೈತಿ. ಅವರು ಭಾಳ ಮಾಡಿ 3 ತಿಂಗಳಿಗೆ ಮುಗಿಸಾರ. ನಿಮ್ಮಂಗೆ ಹುಚ್ಚರದಾರಂತನ ಅದನ್ನು 4 ತಿಂಗಳು ಮಾಡ್ರೆ ಕಾಣ್ತೈತಿ. ಇರ್ಬೇಕವ ಪ್ರೀತಿ, ಅದೇನು ವ್ಯಾಮೋಹ, ಮಮಕಾರ, ಅಭಿಮಾನ ಎಲ್ಲ ಇರ್ಬೇಕು. ಇಂಥ ಪರಿ ಜೀವನನ ಬೇಡ ಅನ್ನಷ್ಟು ನಾನೆಲ್ಲ ನೋಡಿಲ್ ಬಿಡವ ಕರೇನ. ನಿಮ್ದಕ್ಕೆ ಅರ್ಥದು ಆಗೋದಿಲ್ಲ ರತ್ನದು ಅಕ್ಕ, ನಿಮ್ದಕ್ಕೆ ಅರ್ಥದು ಆಗೋದಿಲ್ಲ. ನಮ್ದು ಶನಿವಾರದು ಭಾನುವಾರದು ಸುದೀಪ್ ಸರ್ದು ಬರ್ತಾ ಇತ್ತು ನೋಡಿ. ನಮ್ದು ಸುದೀಪ್ ಸರ್ದು ನೋಡಿದ್ರೆ ನಮಗೆ ಊಟ ಸೇರೋದು ವಾರ ವಾರ, ಒಂದು ವಾರ ಪೂರ ನಮ್ದು ಎನರ್ಜಿದು ಬರೋದು ಗೊತ್ತಾ? ಹ್ಞೂ ಹೌದು. ಮತ್ತು ಸುದೀಪ್ ಸರ್ಗೂ ಮಾಡಕ್ಕೆ ಜಗ್ ಕೆಲಸ ಇರ್ತಾವೆ, 1-2 ಅವ್ರು ಪಿಕ್ಚರ್ ಮಾಡೋದು ಬೇಡನ? ಬರೀ ಬಿಗ್ ಬಾಸ್ ಮಾಡೋದನ್ನ ನೋಡವ. ನೀ ಅಷ್ಟು ಮಿಸ್ ಮಾಡ್ಕೋತಿ ನಮ್ಮ ಸುದೀಪ್ ಸರ್. ನಂತರ ಒಂದು ಕೆಲಸ ಮಾಡು, ಅವರು ಸ್ಪರ್ಶ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆಕ್ಕೆ ಒಂದು ಯಾವುದೋ ಪಿಕ್ಚರ್ ಮಾಡಿದ್ರು ರಮೇಶ್ ಸರ್ ಜೊತೆಗೆ. ಸಂಘರ್ಷನ ಯಾವುದೋ, ಸಂಘರ್ಷ ಅಲ್ಲ ಯಾವುದೋ ಬೇರೆ ಐತದ್ದು. ಆ ಪಿಕ್ಚರಿಂದ ಹಿಡಿದು ಇಲ್ಲಿವರೆಗೂ ರೀಸೆಂಟ್ ಮ್ಯಾಕ್ಸ್ವರೆಗೂ ಎಲ್ಲ ಪಿಕ್ಚರು ಯೂಟ್ಯೂಬ್ನಾಗ ಸಿಗ್ತಾವ ನೋಡು, ಹುಡುಕಿ ನೋಡಿಬಿಡು. ಅವಾಗ ಹೆಂಗೆ ಅನ್ಸುತ್ತೆ ಅಂದ್ರೆ ನಿನಗೂ ಒಂದು ಜೋಶ್ ಬರ್ತೈತಾ, ಸುದೀಪ್ ಸರ್ನ ಮಿಸ್ ಮಾಡ್ಕೊಂಡೆ ಅನ್ನೋ ಪ್ರಾಬ್ಲಮ್ ಆಗಲ್ಲ. ಏನಂತಿ? ಒಳ್ಳೇದು ಐಡಿಯಾ ಕೊಟ್ಟಿ ನೋಡಿ. ಹಂಗೆ ಮಾಡ್ತೀವಿ. ನಮ್ದು ಸುದೀಪ್ ಅಣ್ಣದು ಇಲ್ಲ, ನಮ್ದಕ್ಕೆ ತುಂಬಾದೇ ಅಭಿಮಾನದು ಇದೆ ಸುದೀಪ್ ಅಣ್ಣಂದು ಮೇಲೆ. ಅವ್ರದ್ದು ನಮ್ದು ಬಡೇ ಬಾಯಿಗೆ ಇದ್ದಂಗೆ. ಅವ್ರದ್ದು ಪಿಕ್ಚರ್ ನಾವು ನೀವು ಹೇಳ್ದಾಗೆ ಮಾಡ್ತೀವಿ. ಸ್ವಲ್ಪ ಬಿಗ್ ಬಾಸ್ದು ನೋವು ಇದೆಲ್ಲ ಮುಗ್ದಿರೋದು ಮನಸ್ಸಲ್ಲಿ, ಅದು ಕಡಿಮೆದು ಆಗ್ತದೆ ನೋಡಿ. ಹಂಗ ಮಾಡು ಆತಾ, ಸಮಾಧಾನ ಮಾಡ್ಕೊ ಈಗ ನೋಡಿ. ಅದಕ್ಕೆ ನಾನು ಬೆಳಗ್ಗೆ ಬೇಜಾರ್ದು ಆಯ್ತು ಅಲ್ಲ, ಅದಕ್ಕೆ ನಿಮ್ದು ಮನೆಗೆ ಬಂದಿದ್ದು. ಹೇಳಿ ಬೇರೆ ಯಾರ್ಯಾರಿಗೆ ನಿಮ್ದಕ್ಕೆ ಬಿಗ್ ಬಾಸ್ದು ಮುಗ್ದಿದ್ದು ಬೇಜಾರಾಗಿದೆ, ಯಾರ್ಯಾರ್ದು ಬಿಗ್ ಬಾಸ್ದು ಮಿಸ್ ಮಾಡ್ಕೋತಾ ಇದ್ದೀರಾ, ಎಲ್ಲರೂ ಕಮೆಂಟ್ದು ಮಾಡಿ ಶಬಾನಾಗೆ ಹೇಳಿ ಆಯ್ತಾ? ಹಾಗೆ ಸುಮ್ಮನೆ ನೋಡಬೇಡಿ ವಿಡಿಯೋನ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ದು ಬಟನ್ ಇದೆ ನೋಡಿ, ಅದನ್ನೇ ಹೊಡೆದು ಪಕ್ಕದಲ್ಲಿ ಬೆಲ್ದು ಬಟನ್ನು ಕಾಣ್ತದೆ ನೋಡಿ, ಚೊಟ್ಟೆ ಮಿಟ್ಟಿ. ಆ ಚೊಟ್ಟೆ ಮಿಟ್ಟಿ ಬೆಲ್ದು ಬಟನ್ನು ಒತ್ಬಿಟ್ರೆ ಅಕ್ಕದಿಗೆ ಏನೇ ವಿಡಿಯೋದು ಹಾಕಿದ್ರು ಅದೆಲ್ಲ ನಿಮ್ದಕ್ಕೆ ಬರ್ತದೆ, ಚಂದ ಇರ್ತದೆ ನೋಡ್ಲಿಕ್ಕೆ. ಬಾಯ್, ಟೇಕ್ ಕೇರ್.